ಸಕಲ ಸಂರಕ್ಷಕರು ಮಾತೆಯ ತರುವಾಯ. ಇದು ಲೋಕನೀತಿಯನ್ನು ಹೇಳುತ್ತಾರೆ ಅಂತ ಅನಿಸ್ತದೆ. ಇದೆಲ್ಲ ಯಾಕೆಂದರೆ ದಾಸರ ಸಾಹಿತ್ಯಗಳಲ್ಲಿ ಏನಿದೆ ಅಂದರೆ ಲೋಕನೀತಿಯೂ ಇದೆ, ಆಚಾರ ನೀತಿಯೂ ಇದೆ, ವಿಚಾರ ನೀತಿಯೂ ಇದೆ. ವಿಜಯದಾಸರ ಪ್ರಮೇಯ ಭಾಗ ಸುಳಾದಿ ನೀವು ತಗೊಂಡು ಕೂತ್ರೆ ಕಣ್ಣಲ್ಲಿ ನೀರು ಬರ್ತದೆ. ಏನೋ ವಿಶಿಷ್ಟವಾದ ಪ್ರಮೇಯಗಳನ್ನು ಹೇಳಿದ್ದಾರೆ. ಒಂದು ಜನ್ಮ ಸಾಕಾಗಲ್ರಿ. ಹಾಗಾದರೆ ಇದು ಒಂದು ಅಪಾರವಾದ ಸಮುದ್ರ. ಹಾಗೆ ಇಲ್ಲಿ ಹೇಳ್ತಾರೆ, ಸಕಲ ಸಂರಕ್ಷಕರು ಮಾತೆಯ ತರುವಾಯ, ಸಕಲ ಬೋಧಕರೆಲ್ಲ ತಂದೆಯ ತರುವಾಯ. ನೋಡಿ, ಮೊದಲನೇದಾಗಿ ಸಕಲ ಸಂರಕ್ಷಕರು ಮಾತೆಯ ತರುವಾಯ. ಏನ್ರಿ ಅದು? ಯಾರು ನಿಜವಾದ ತಾಯಿ ಅಂತ ಕೇಳಿದರೆ, ಮಾತರ್ಮೇ ಮಾತರಿಶ್ವಂ ಪಿತರತುಲಗುರೋ ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ನಜರ ಜರ ಏತಜ್ಜನ್ಮವೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾ ನಿರ್ನಿಮಿತ್ತಾಂ ನಿರ್ವ್ಯಾಜಾ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವ. ನೋಡಿ, ನಿಜವಾಗಿಯೂ ಕೂಡ ಹನುಮ ನಮ್ಮ ತಾಯಿ ತಂದೆ, ಭೀಮ ನಮ್ಮ ಬಂಧು ಬಳಗ, ಆನಂದ ತೀರ್ಥರೇ ಗತಿಗೋತ್ರವಯ್ಯ. ಹಾಗಾದರೆ ನಿಜವಾದ ತಾಯಿ ಯಾರ್ರೀ ಅಂತ ಕೇಳಿದರೆ ಆ ಶ್ರೀಮದ್ ಆನಂದ ತೀರ್ಥರೇ, ಆಚಾರ್ಯರೇ ನಮಗೆ ನಿಜವಾದ ತಾಯಿ. ಹಾಗಾದರೆ ಸಕಲ ಸಂರಕ್ಷಕರೆಲ್ಲ ಮಾತೆಯ ತರುವಾಯ. ಒಂದು ಪದ ಇಟ್ಟಾರ್ರಿ ದಾಸರು, ಸಕಲ ಸಂರಕ್ಷಕರು ಮಾತೆಯ ತರುವಾಯ ಅಂತ. ತಾಯಿ ಏನು ಮಾಡ್ತಾಳೆ? ತಾನು ಗರ್ಭಧಾರಣೆ ಮಾಡಿದರೆ ಪರಮಾತ್ಮನ ಸಂಕಲ್ಪ. ಅದಕ್ಕೆ ತತ್ವಪ್ರಕಾಶಿಕೆಯಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ತುಂಬ ಹೇಳಿದ್ದಾರೆ. ಹೇಗೆ ಜೀವನ ಉತ್ಪತ್ತಿ ಆಗತ್ತೆ ಇತ್ಯಾದಿ ಎಲ್ಲ ತುಂಬ ಹೇಳಿದ್ದಾರೆ ಅಲ್ಲಿ. ಹಾಗಾದರೆ ತಾಯಿ ಗರ್ಭವನ್ನು ಧಾರಣೆ ಮಾಡಿದಾಗ ಆ ಮಗುವನ್ನು ರಕ್ಷಣೆ ಮಾಡ್ತಾಳೆ, ಅಂದುಕೊಂಡಿರ್ತಾಳೆ ನಾನು ಮಗುವನ್ನು ರಕ್ಷಣೆ ಮಾಡ್ತೀನಿ ಅಂತ. ಆದರೆ ಗರ್ಭವಾಸದಲ್ಲಿ ಇರುವಾಗಲೂ ಕೂಡ ತಾಯಿ ತಿಂದ ಆಹಾರ ಮಗುವಿಗೆ ಹೇಗೆ ಸಪ್ಲೈ ಆಗಬೇಕು, ಹೇಗೆ ವಿತರಣೆ ಆಗಬೇಕು ಅನ್ನೋದನ್ನು ವ್ಯವಸ್ಥೆ ಮಾಡೋರು ಒಬ್ಬ ಗರ್ಭಿಣಿ ಸ್ತ್ರೀಗಲ್ಲ, ಅನಂತ ಕೋಟಿ ಗರ್ಭಿಣಿಯರಿಗೆಲ್ಲರಿಗೂ ಕೂಡ ವ್ಯವಸ್ಥೆಯನ್ನು ಮಾಡ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಸಂರಕ್ಷಕರು. ಆ ಮಗು ಉಳಿಬೇಕು, ಬೆಳೀಬೇಕು, ಆ ಮಗುವನ್ನು ಪ್ರಸವ ಮಾಡಬೇಕು, ಎಲ್ಲ ಹಂತದಲ್ಲೂ ಕೂಡ ಸಂರಕ್ಷಣೆಯನ್ನು ಮಾಡುವರು ಮಹಾನುಭಾವರು ಯಾರು ಅಂತ ಕೇಳಿದ್ರೆ ಮುಖ್ಯ ಪ್ರಾಣದೇವರು. ಹಾಗಾಗಿ ಮಾತರ್ಮೇ ಮಾತರಿಶ್ಯಂ. ನಾವು ಅಂದ್ಕೊಳ್ತೇವೆ ಹೇ ಸುಖ ಪ್ರಸೂತಿ ಆಯ್ತು, ಏನಾಗಲಿಲ್ಲ, ಸಿಜರಿನ್ ಆಗಲಿಲ್ಲ, ನಾರ್ಮಲ್ ಡೆಲಿವರಿ ಆಯಿತು. ಯಾರವರು ನಾರ್ಮಲ್ ಡೆಲಿವರಿ ಮಾಡಿಸೋರು? ಯಾರು? ಮುಖ್ಯ ಪ್ರಾಣದೇವರು. ಹಾಗಾಗಿ ಮಾತರ್ಮೇ ಮಾತರಿಶ್ಯಂ, ಜಗತ್ತನ್ನೇ ಪ್ರಸೂತಿ ಮಾಡ್ತಾ ಇರತಕ್ಕಂಥವರು, 14 ಲೋಕಗಳ ಒಡೆಯರಾಗಿರ್ತಕ್ಕಂತಹ ಮುಖ್ಯ ಪ್ರಾಣದೇವರು ಅತಳ ವಿತಳ ಸುತಳ ರಸಾತಳ ತಳಾತಳ ಪಾತಾಳಾದಿ ಲೋಕ ಎಲ್ಲ ಲೋಕಗಳಲ್ಲೂ ಕೂಡ ಆವಾಯು ನಮ್ಮ ಕುಲಗುರುರಾಯನು ಅಂತ ಮಾತಿಗೆ ಪಾತ್ರರಾಗಿರ್ತಕ್ಕಂತಹ ಮಹಾನುಭಾವರು. ಹಾಗಾದರೆ ಅವರೇ ಸಕಲ ಸಂರಕ್ಷಕರು ಮಾತೆಯ ತರುವಾಯ. ಈ ತಾಯಿ ಈಗ ರಕ್ಷಣೆ ಮಾಡಬಹುದು. ಅದು ಸೀಮಿತ ಕಾಲ, ಸೀಮಿತ ಅವಧಿ, ಸೀಮಿತ ಜ್ಞಾನದಿಂದ. ಸೀಮಿತ ಕಾಲ, ಸೀಮಿತ ಅವಧಿ, ಸೀಮಿತ ಜ್ಞಾನದಿಂದ ತಾಯಿ ಏನು ಮಾಡ್ತಾಳೆ? ರಕ್ಷಣೆ ಮಾಡ್ತಾಳೆ ಈ ಜನ್ಮದಲ್ಲಿ ಮಾತ್ರ. ಆದರೆ ಎಲ್ಲ ಜನ್ಮಗಳಲ್ಲೂ ಕೂಡ ಅನಿಮಿತ್ತ ಬಂಧು, ಅನಿಮಿತ್ತ ಸಂರಕ್ಷಕರು ಯಾರು ಅಂದರೆ ಮುಖ್ಯ ಪ್ರಾಣದೇವರು ಅನ್ನುವ ಅನುಸಂಧಾನವನ್ನು ಉಡುಪಿಗೆ ಬರುವಾಗ ಆಚಾರ್ಯ ಮಧ್ವರು ಪ್ರತಿಷ್ಠಾಪನೆ ಮಾಡಿದ ಕೃಷ್ಣನನ್ನು ಕಾಣುವಾಗ ನಿಮ್ಮ ತಲೆಯಲ್ಲಿ ಇರಲಿ. ಯಾಕೆ ಅಂದರೆ ದ್ವಾರಾವತೀಂ ಸಕಲ ಭಾಗ್ಯವತೀಂ, ಇಡೀ ದ್ವಾರಾವತಿ ಪಟ್ಟಣವನ್ನು ಬಿಟ್ಟು ತನ್ನ ಮಡದಿಯಾದ ಸಮುದ್ರ, ತವರುಮನೆಯಾದ ಸಮುದ್ರವನ್ನು ಕೂಡ ದಾಟಿ ಪರಮಾತ್ಮ ಏನು ಮಾಡಿದ? ಯತ್ರಾಸ್ತಿ ತದ್ರಜತ ಪೀಠಗರಂ ಗರೀಯ. ನೋಡಿ, ಎಲ್ಲಿ ಮುಖ್ಯ ಪ್ರಾಣದೇವರು ಬಂದರು, ಕೃಷ್ಣನನ್ನು ಪ್ರತಿಷ್ಠೆ ಮಾಡಿದರು. ಹಾಗಾಗಿ ಏನಾಯಿತು ಅಂದರೆ ಇದು ಗರೀಯ ಅತ್ಯಂತ ಶ್ರೇಷ್ಠವಾಯಿತು ಅನ್ನೋ ವಿಚಾರವನ್ನು ವಾದಿರಾಜ ಸ್ವಾಮಿಗಳು ತೀರ್ಥಪ್ರಬಂಧದಲ್ಲಿ ನಿರೂಪಣೆಯನ್ನು ಮಾಡ್ತಾರೆ. ಹಾಗಾಗಿ ಜ್ಞಾನವನ್ನು ಕೊಟ್ಟು, ದೇಹವನ್ನು ಕೊಟ್ಟು, ಸಂರಕ್ಷಣೆಯನ್ನು ಮಾಡಿ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ರೂಪಗಳಿಂದ ನಮ್ಮ ದೇಹದಲ್ಲಿದ್ದು ಎಷ್ಟು ಕಾರ್ಯ ಮಾಡ್ತಾರೆ ಅಂತ ಒಮ್ಮೆ ಹರಿಕಥಾಂಸಾರ ಓದ್ರೆ ಗೊತ್ತಾಗತ್ತೆ. ಎಷ್ಟು ವಿಚಾರಗಳನ್ನು ಹೇಳ್ತಾರೆ. ಹಾಗಾದರೆ ಸಕಲ ಸಂರಕ್ಷಕರೆಲ್ಲ ಮಾತೆಯ ತರುವಾಯ, ಸಕಲ ಬೋಧಕರೆಲ್ಲ ತಂದೆಯ ತರುವಾಯ. ಮಾತರ್ಮೇ ಮಾತರಿಶ್ಯಂ ಪಿತುಹು.
ಅವರೇ ತಂದೆ ಏನು ಮಾಡ್ತಾನೆ ರೀ? ಒಳ್ಳೆ ಬೋಧನೆ ಮಾಡ್ತಾನೆ, ತಾಯಿ ಒಳ್ಳೆ ಬೋಧನೆ ಮಾಡ್ತಾಳೆ, ರಕ್ಷಣೆ ಮಾಡ್ತಾಳೆ. ಆದರೆ ಭಾಗವತ ಪಂಚಮಸ್ಕಂದ ಹೇಳ್ತಾ ಇದೆ, ಗುರುರ್ನ ಸಸ್ಯಾತ್ ಜನನೀನ ಸಸ್ಯಾತ್. ಯಾವ ತಂದೆ ಯಾವ ತಾಯಿ ಒಳ್ಳೆಯದನ್ನು ಬೋಧನೆ ಮಾಡೋದಿಲ್ಲ, ಅವರ ತಂದೆ ಅಲ್ಲ, ತಾಯಿ ಅಲ್ಲ. ಹಾಗಾದರೆ ಯಾರು ಇದನ್ನು ಬೋಧನೆ ಮಾಡ್ತಾ ಇದ್ದಾರೆ ಅವರೇ ವಿಶ್ವಗುರುಗಳು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು. ಆದ್ದರಿಂದ ಹೇಳ್ತಾ ಇದ್ದಾರೆ, ಹಾಗಾದರೆ ಸಕಾಲ ಬೋಧಕರೆಲ್ಲ ತಂದೆಯ ತರುವಾಯ. ಇವನು ಈ ಜನ್ಮದ ತಂದೆ, ಆದರೆ ಎಲ್ಲ ಜನ್ಮದ ತಂದೆ ವಾಯುದೇವರು ಬೋಧನೆ ಮಾಡಿದರು. ಏನು ಬೋಧನೆ ಮಾಡಿದರು? ನ ಹರೇ ಪರಮೋ ನ ಹರೇ ಸದೃಶಃ ಪರಮಂ ಸತು ಸರ್ವಜಿತಾತ್ಮಗಣಾತ್ ಅಂತ ಬೋಧನೆ ಮಾಡಿದರು. ಇಲ್ಲ ಅಂದರೆ ನ ಹರೇ ಪರಮೋ ನ ಹರೇ ಸದೃಶಃ ಅಂತವ್ರು ಬೋಧನೆ ಮಾಡಲಿಲ್ಲ ಅಂದರೆ ಏನಾಗ್ತಾ ಇತ್ತು? ಒಬ್ಬರು ಜಗತ್ತನ್ನು ಒಪ್ಪಿದ್ರು, ದೇವರನ್ನು ಕೈಬಿಟ್ರು. ಇನ್ನೊಬ್ಬರು ದೇವರನ್ನು ಒಪ್ಪಿದ್ರು, ಜಗತ್ತನ್ನು ಕೈಬಿಟ್ಟರು. ಇನ್ನು ಕೆಲವರು ಜಗತ್ತನ್ನೂ ಒಪ್ಪಲಿಲ್ಲ, ದೇವರನ್ನೂ ಒಪ್ಪಲಿಲ್ಲ. ಇನ್ನು ಕೆಲವರು ವೇದಗಳನ್ನು ಒಪ್ಪಿದ್ರು, ಆದರೆ ಪ್ರಮಾಣ ಅಂತ ಯಾಕೆ ಒಪ್ಪಬೇಕು? ವೇದಗಳನ್ನು ಒಪ್ಪಿದ್ರು, ಅಪೌರುಷೇಯ ಅಂತ ಒಪ್ಪಲ್ಲ ಅಂತ ಹಠ ಹಿಡಿದ್ರು. ಆದರೆ ಶ್ರೀಮದಾಚಾರ್ಯರು ಮಾತ್ರ ವೇದಗಳು ಪ್ರಮಾಣವೂ ಹೌದು, ಅಪೌರುಷೇಯವೂ ಹೌದು. ಜಗತ್ತೂ ಸತ್ಯ, ದೇವರೂ ಸತ್ಯ. ಜಗತ್ತು ಹಾಗೂ ದೇವರಿಗೂ ಕೂಡ ಪ್ರಮಾಣವನ್ನು ಕೊಟ್ಟ ಏಕಮೇವ ಆಚಾರ್ಯರು, ಬೋಧನೆ ಮಾಡಿದ ಆಚಾರ್ಯರು ಶ್ರೀಮದಾಚಾರ್ಯರು. ಆದ್ದರಿಂದ ಸಕಲ ಬೋಧಕರೆಲ್ಲ ತಂದೆಯ ತರುವಾಯ. ಆದ ಕಾರಣ ಇಂತಹ ತಂದೆ ನಮಗೆ ಬೇರೆ ಯಾರಿದ್ದಾರೆ? ಈ ತಂದೆಗಳಿಗೆಲ್ಲ ಪುರುಸೊತ್ತಿರುತ್ತೋ ಗೊತ್ತಿಲ್ಲ. ಯಾಕೆಂದರೆ ಬೆಂಗಳೂರಿನಂಥ ಊರಲ್ಲಿ ಗಂಡ ಹೆಂಡತಿ ಇಬ್ಬರು ನೌಕರಿಗೆ ಹೋಗಿಬಿಟ್ರೆ ಮಗು ಎಲ್ಲೋ ಅನಾಥಾಶ್ರಮದಲ್ಲಿ ಬೆಳೆಯುತ್ತೆ. ತಂದೆ ತಾಯಿಗಳು ಪ್ರೀತಿಯೇ ಸಿಗಲ್ಲ, ಪ್ರೀತಿನೇ ಸಿಗಲ್ಲ. ಇಲ್ಲ ಅಂದಮೇಲೆ ಬೋಧನೆ ಹೇಗೆ ಸಿಗುತ್ತೆ ರೀ? ಹಾಗಾದರೆ ನಿಜವಾದ ಬೋಧನೆಯನ್ನು ಮಾಡೋರು ನ ಹರೇ ಪರಮೋ ನ ಹರೇ ಸದೃಶಃ, ಪರಮಾತ್ಮನಿಗೆ ಸಮಾನರಾದವರೇ ಇಲ್ಲ ಅಂದಮೇಲೆ ಅಧಿಕರಾಗಿರ್ತಕ್ಕಂಥವರು ಯಾವ ಕಾಲದಲ್ಲೂ ಅಪಾಸ್ತಂ ಯೋ ರಸೋ ಅಷ್ಟಮಃ ಅಂತ ಹೇಳಿದ ಹಾಗೆ ಇಲ್ಲಿ ದಾಸರು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಸಕಲ ಸುಖಗಳೆಲ್ಲ ಭುಕ್ತಿಯ ತರುವಾಯ. ಸಕಲ ಭುಕ್ತಿಗಳೆಲ್ಲ, ಸಕಲ ಸುಖಗಳೆಲ್ಲ ಭುಕ್ತಿಯ ತರುವಾಯ. ಊಟ ಆಯಿತು ಅಂದರೆ ಮುಗಿದೋತು ನೋಡ್ರಿ. ಅವತಾರ ಕಥಾ ಬಂದದ್ದು ಯಾಕ್ರಿ? ಊಟಕ್ಕೆ ಅಂತ ನಮಗೆ ಅನಿಸತ್ತೆ. ಆದರೆ ಆ ದಾಸರ ದೃಷ್ಟಿ ಬೇರೆ ಇದೆ. ಸಕಲ ಸುಖಗಳೆಲ್ಲ ಭುಕ್ತಿಯ ತರುವಾಯ ಅಂದರೆ ಯಾವುದು ನಿಜವಾದ ಭುಕ್ತಿರಿ? ಶ್ರೀಮದಾಚಾರ್ಯರು ಕೃಷ್ಣಾಮೃತ ಮಹಾರ್ಣವದಲ್ಲಿ ಹೇಳಿದ ಹಾಗೆ ನೈವೇದ್ಯಂ ಉದರಂ ಹರೇಹೇ, ಪರಮಾತ್ಮನಿಗೆ ಸಮರ್ಪಿತವಾದ ನೈವೇದ್ಯವನ್ನು ಹಾಕೋದೇ ನಿಜವಾದ ಸುಖ, ನಿಜವಾದ ಭುಕ್ತಿ. ಅದಕ್ಕಿಂತ ಇನ್ನೊಂದು ಸುಖ ಬೇರೊಂದಿಲ್ಲ. ಹಾಗಾದರೆ ನಾವು ಊಟ ಮಾಡಬೇಕಾದರೆ ಯೋ ಭುಂಕ್ತೆ, ನೋಡ್ರಿ, ಪರಮಾತ್ಮನಿಗೆ ಸಮರ್ಪಿತವಾಗದೇ ಇರತಕ್ಕಂತಹ ಅನ್ನವನ್ನು ಆತ ಸ್ವೀಕಾರ ಮಾಡಿದ ಅಂತ ಕೇಳಿದ್ರೆ ಯೋ ಭುಂಕ್ತೆ ಸ್ಥೇನ ಏವ ಸಹ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ನುಡಿತಾ ಇದ್ದಾನೆ. ಆದ್ದರಿಂದ ನಾವಿವತ್ತು ದೇವರಿಗೆ ಸಮರ್ಪಣೆ ಮಾಡಿ, ಪ್ರಾಣದೇವರಿಗೆ ಸಮರ್ಪಣೆ ಮಾಡಿ, ಹರಿವಾಯು ಗುರುಗಳಿಗೆ ಸಮರ್ಪಣೆ ಮಾಡಿ ಸ್ವೀಕಾರ ಮಾಡ್ತೇವೆ ಅನ್ನೋ ಬುದ್ಧಿ, ಒಂದು ಜ್ಞಾನ ನಮಗಿದೆ ಅಂತ ಕೇಳಿದರೆ ಅದು ಎಲ್ಲ ಸುಖಕ್ಕಿಂತ ಮಿಗಿಲು. ಅದು ನಿಜವಾದ ಭುಕ್ತಿಯಂತೆ. ತಮಾಷೆಗೆ ಹೇಳ್ತಾ ಇರ್ತಾರೆ ಏನು ಅಂದರೆ, ಮಾತಾಡದೆ ಮೌನದಿಂದ ಊಟ ಮಾಡಿದರೆ ಅದು ಊಟ ಅಂತೆ. ಹರಟೆ ಹೊಡೀತಾ ಊಟ ಮಾಡಿದರೆ ಅದು ಕೂಳು ಅಂತೆ. ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ನೈವೇದ್ಯಂ ಉದರೇ ಹರೇ ಅಂತ ಪರಮಾತ್ಮನ ನೈವೇದ್ಯವನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ ಅಂತ ಅವನ ನಾಮಸ್ಮರಣೆಯನ್ನು ಮಾಡ್ತಾ ಊಟವನ್ನು ತುತ್ತು ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಅಂತ ಹೇಳ್ತಾ ಊಟವನ್ನು ಮಾಡಿದರೆ ಅದನ್ನೇ ಹೇಳ್ತಾರೆ ಭೋಜನ ಅಂತ ಹೇಳ್ತಾರೆ. ಹಾಗಾಗಿ ಭೋಜನ ಸಂಧಿಯಲ್ಲಿ, ಭೋಜನ ಋಸುವಾಗ ಸಂಧಿಯಲ್ಲಿ ಈ ಚಿಂತನೆಯನ್ನು ನಮಗೆ ಜಗನ್ನಾಥದಾಸರು ಕೊಡ್ತಾರೆ. ನೋಡಿ, ಜಗನ್ನಾಥದಾಸರೇನು 32 ಸಂಧಿಗಳಲ್ಲಿ ಕೊಟ್ಟರು, ಅದು ಯಾರ ಬಳುವಳಿಕೆ? ಅದು ವಿಜಯದಾಸರ ಬಳುವಳಿಕೆ. ಅದು ವಿಜಯದಾಸರು ತುಂಬಿದ ಜ್ಞಾನ. ಹಾಗಾಗಿ ವಿಜಯದಾಸರು ತುಂಬಿದ ಜ್ಞಾನದಿಂದ ಅಂತಹ ಅದ್ಭುತವಾದ ಪ್ರಪಂಚವನ್ನು ನಮಗೆ ದಾಸರು ಕೊಟ್ಟಿದ್ದಾರೆ. ಹಾಗಾಗಿ ಇಂತಹ ನೋಡಿ, ಆಮೇಲೆ ಕೊನೆಗೆ ಹೇಳ್ತಾರೆ ಸಕಲ ವಿಗ್ರಹಗಳು ಕೃಷ್ಣನ ತರುವಾಯ. ಕೃಷ್ಣ ದ್ವಾರಾವತಿಯನ್ನು ಬಿಟ್ಟು ಬಂದ ಮಹಿಮೆಯನ್ನು, ಅನೇಕ ಮಹಿಮೆಯನ್ನೆಲ್ಲ ಇಲ್ಲಿ ವರ್ಣನೆಯನ್ನು ಮಾಡ್ತಾ ಸಕಲೇಶ ಉಡುಪಿಯ ಶ್ರೀಕೃಷ್ಣ. ಇನ್ನು ಒಂದೇ ನಿಮಿಷ ಇದೆ, 11 ಆಗೋದಕ್ಕೆ ಒಂದೇ ನಿಮಿಷ ಇದೆ. ಸರಿ, ಇದು ರಜತ ಪೀಠ. ಒಂದು ಮಹಾತ್ಮೆಯನ್ನು ನಾವು ನೋಡಬೇಕು. ಸ್ಕಂದ ಪುರಾಣದಲ್ಲಿ ಇದರ ರೆಫರೆನ್ಸ್ ಇದೆ, ಮಹತ್ವ ಇದೆ. ರಾಮಭೋಜ ಅನ್ನುವ ರಾಜ ಇಲ್ಲಿ ಏನು ಮಾಡಿದ ಅಂದರೆ, ಒಮ್ಮೆ ಅಶ್ವಮೇಧ ಯಾಗ ಮಾಡ್ತಾ ಇದ್ದ.
ಅಶ್ವಮೇಧ ಯಾಗವನ್ನು ಮಾಡುವಾಗ ಯಾವತ್ತು ಭೂಶೋಧನೆಯನ್ನು ಮಾಡಬೇಕು. ಆ ಭೂಶೋಧನೆಯನ್ನು ಮಾಡುವಾಗ ಹೀಗೆ ನೇಗಿಲಿನಿಂದ ಜನಕ ಮಹಾರಾಜ ಹೇಗೆ ಬಂಗಾರದ ನೇಗಿಲು ತಗೊಂಡು ಭೂಶೋಧನೆ ಮಾಡುವಾಗ ಪದ್ಮ ಸಿಕ್ತು, ಅದರಲ್ಲಿ ಪದ್ಮಾವತಿ ಸಿಕ್ಲು ಅಂತ ನಾವು ಕೇಳ್ತೇವೆ. ಹಾಗೆ ಭೂಶೋಧನೆ ಮಾಡುವಂತಹ ಕಾಲದಲ್ಲಿ ಏನಾಯಿತು, ನೇಗಿಲಿಗೆ ಸಿಕ್ಕು ಒಂದು ಘಟಸರ್ಪ ಮೃತವಾಯಿತು. ಮೃತವಾದಾಗ ರಾಜನಿಗೆ ತುಂಬ ದುಃಖ ಆಯಿತು. ಆದರೆ ಅದು ಸರ್ಪ ಬರೀ ಘಟಸರ್ಪ ಅಲ್ಲ, ಸ್ವತಃ ಪರಶುರಾಮ ದೇವರೇ ಬಂದು ಹೇಳ್ತಾರೆ, ಅದು ಘಟಸರ್ಪ, ಚಿಂತನೆ ಮಾಡಬೇಡ, ಅವನು ಬೇರೆ ಯಾರೂ ಅಲ್ಲಪ್ಪ, ಒಬ್ಬ ಅಸುರ ಅವನು, ಹಾಗಾಗಿ ಆ ಸರ್ಪ ಸತ್ತದ್ದಕ್ಕೆ ನೀನು ಚಿಂತನೆ ಮಾಡಬೇಡ ಅಂತ ಸ್ವತಃ ಪರಶುರಾಮ ದೇವರು ಬಂದು ಹೇಳಿದಾಗಲೂ ಕೂಡ ರಾಮಭೋಜ ರಾಜನಿಗೇನಾಗಲಿಲ್ಲ ಅಂತ ಕೇಳಿದರೆ ಸಮಾಧಾನ ಆಗಲಿಲ್ಲ. ಆವಾಗ ಪರಶುರಾಮ ದೇವರು ಅವನಿಗೆ ಹೇಳ್ತಾರೆ, ನೋಡು ಇಲ್ಲಿ 4 ಮೂಲೆಯಲ್ಲಿ ನಾಗಪ್ರತಿಷ್ಠೆ ಮಾಡು ಅಂತ ಹೇಳ್ತಾರೆ. 4 ಮೂಲೆಯಲ್ಲಿ ಅವನ ನಾಗಪ್ರತಿಷ್ಠೆ ಮಾಡ್ತಾನೆ. ನಾಗಪ್ರತಿಷ್ಠೆ ಮಾಡಿದಾಗ ಸ್ವತಃ ಪರಶುರಾಮ ದೇವರೇ ಇಲ್ಲಿ ಬಂದೇನು ಮಾಡ್ತಾರೆ, ಮಧ್ಯದಲ್ಲಿ ಲಿಂಗಾಕಾರವಾಗಿ ಕೂಡ್ತಾರೆ. ಹಾಗೆ ಲಿಂಗಾಕಾರವಾಗಿ ಕೂತ ಪರಶುರಾಮ ದೇವರೇ ಅನಂತೇಶ್ವರರು. ಹಾಗಾಗಿ ಇಂತಹ ಕ್ಷೇತ್ರದ ವೈಭವವನ್ನು ದಾಸರು ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ಸರಿ, 4 ದಿಕ್ಕಿನಲ್ಲಿ 4 ಕಡೆಗಳಲ್ಲಿ ಏನು ಸರ್ಪ ಪ್ರತಿಷ್ಠಾಪನೆ ಮಾಡಿದ್ರಲ್ಲ, ಈಗಲೂ ಇದಾವು. ಆ 4 ಪ್ರತಿಮೆ ಯಾವುದಪ್ಪ ಅಂತ ಕೇಳಿದರೆ, ಇಲ್ಲೇ ಉಡುಪಿಯ ಸುತ್ತಮುತ್ತ ಇರತಕ್ಕಂತಹ 4 ಪ್ರದೇಶ, ಒಂದು ತಾಂಗೋಡು, ಇನ್ನೊಂದು ಮಾಂಗೋಡು, ಅರಿಗೋಡು, ಮುಚ್ಚಿಲಗೋಡು ಅಂತ ಈ ಪ್ರದೇಶದಲ್ಲಿ ಪ್ರಸಿದ್ಧವಾಗಿದ್ದಾವೆ. ಹಾಗಾಗಿ ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ, ಸಕಲ ವಿಗ್ರಹಗಳು ಕೃಷ್ಣನ ತರುವಾಯ, ಸಕಲ ಕ್ಷೇತ್ರಗಳು ಉಡುಪಿನ ತರುವಾಯ, ರಜತಪೀಠ ಪುರ ಅನ್ನುವ ಉಲ್ಲೇಖ ಪುರಾಣಗಳಲ್ಲಿ ಇದೆ, ಸ್ಕಂದ ಪುರಾಣಗಳಲ್ಲಿ ಇದೆ ಎನ್ನುವ ಸಂಗತಿಯನ್ನು ನಾವು ನೋಡಲಿಕ್ಕೆ ಸಾಧ್ಯವಿದೆ. ಸಕಲ ವೃತಂಗಳು ಹರಿದಿನದ ತರುವಾಯ ಅಂತ ವಿಜಯದಾಸರು ಹೇಳ್ತಾರೆ. ಹರಿದಿನದ ಕಾನ್ಸೆಪ್ಟ್ ಕೊಟ್ಟವರೇ ಶ್ರೀಮದಾಚಾರ್ಯರು. ಆಚಾರ್ಯರ ಮುಂಚೆ ಯಾವ ಆಚಾರ್ಯರು ಹರಿದಿನದ ಕಾನ್ಸೆಪ್ಟನ್ನು ಕೊಟ್ಟಿಲ್ಲ. ಆದ್ದರಿಂದ ಅಶ್ವಮೇಧ ಸಹಸ್ರಾಣಿ ವಾಜಪೇಯ ಶತಾನಿ ಚ ಏಕಾದಶ ಉಪವಾಸಸ್ಯ ಕಲಾಂ ನಾರ್ಹಂತಿ ಷೋಡಶಿಂ. ಹಾಗಾದರೆ ಹರಿದಿನದ ಮಹತ್ವವನ್ನು ಆಚಾರ್ಯರು ಹೇಳಿದ್ದಾರೆ. ಆ ಸಾಂಶರಾಗಿರ್ತಕ್ಕಂತಹ ವಿಜಯದಾಸರು ನಮಗೆ ನಿಮಗೆ ಎಲ್ಲ ಅನುಗ್ರಹವನ್ನು ಮಾಡಲಿ. ಶ್ರೀ ಹರೇ ನಮಃ. ಶ್ರೀಕೃಷ್ಣಾಯ ನಮಃ.